ಆರೋಗ್ಯದ ದೃಷ್ಟಿಯಿಂದ ನಮ್ಮ ರಾಜಾಜಿನಗರದ ಗಾಯತ್ರಿ ಉದ್ಯಾನವನದಲ್ಲಿ ತಾವೆಲ್ಲರೂ ನಮ್ಮ ಏನು ದಿನನಿತ್ಯದ ವ್ಯಾಯಾಮವನ್ನು ವಾಕಿಂಗ್ ಅನ್ನು ಮಾಡುವಂಥ ಒಂದು ಸ್ಥಳದಲ್ಲಿ ನಾವೆಲ್ಲರೂ ಇವತ್ತು ಇದ್ದೇವೆ. ಇವತ್ತಿನ ಒಂದು ಮಹತ್ವವಾದ ದಿನ ತಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಡಾಕ್ಟರ್ ರಾಜ್ಕುಮಾರ್ ಗಾನಗಂಧರ್ವ ಈ ನಾಡು ಕಂಡಂತಹ, ಈ ದೇಶ ಕಂಡಂತಹ ಅಪ್ರತಿಮ ಕಲಾವಿದ, ನಟಸಾರ್ವಭೌಮ, ಗಾನಗಂಧರ್ವ, ಕವಿರತ್ನ ಕಾಳಿದಾಸ, ಸತ್ಯ ಹರಿಶ್ಚಂದ್ರ, ಭಕ್ತ ಪ್ರಹ್ಲಾದ, ಮಯೂರವರ್ಗ, ಗಂಧದ ನಾಡು, ಗಂಧದ ಗುಡಿ ಇಂತಹ ಹಲವಾರು ಚಿತ್ರಗಳನ್ನು ನಿರ್ಮಿಸಿ ಈ ಒಂದು ಜನಮಾನಸದಲ್ಲಿ ಅಳಿಸಲಾಗದಂತಹ, ಮರೆಯಲಾಗದಂತಹ ಒಂದು ವ್ಯಕ್ತಿತ್ವವನ್ನು ನಮ್ಮ ನಾಡು, ನಮ್ಮ ಭಾಷೆ, ನಮ್ಮ ಊರು ಈ ಒಂದು ವಿಚಾರಗಳನ್ನು ವಿಶ್ವದಾದ್ಯಂತ ತಿಳಿಸಿದಂತಹ ಮೇರು ನಟ ಅವರ ಹುಟ್ಟುಹಬ್ಬ ಇವತ್ತು. ಅಂತಹ ವ್ಯಕ್ತಿಯನ್ನ ನಾವು ಈ ಒಂದು ಗಾಯತ್ರಿ ಉದ್ಯಾನವನದಲ್ಲಿ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಪ್ರತಿ ಗುರುವಾರ ಹೃದಯವರ್ಧಕ, ಆರೋಗ್ಯವರ್ಧಕ, ಜೀವರಕ್ಷಕ, ಸಂಜೀವಿನಿ ಲಡ್ಡು, ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಕಾರ್ಯಕ್ರಮ 59ನೇ ವಾರದ ಕಾರ್ಯಕ್ರಮ ಗುರುವಾರ ಮಾಡಬೇಕಿತ್ತು. ರಾಜ್ಕುಮಾರ್ ಅವರಿಗೆ ಗೌರವವನ್ನು ಸಲ್ಲಿಸುವ ಅರ್ಥದಿಂದ ಇವತ್ತು ನಾವು ಗುರುವಾರದಿಂದ ಇವತ್ತೊಂದು ದಿನ ಬದಲಾವಣೆಯಾಗಿದೆ, ಕ್ಷಮೆ ಇರಲಿ ತಮ್ಮೆಲ್ಲರಲ್ಲಿ. ನಾವು ಮಾತಿಗೆ ತಪ್ಪಿಲ್ಲ, ಗುರುವಾರವನ್ನು ಬದಲಾವಣೆ ಯಾವಾಗಲೂ ಹೇಳಿದ್ದೀವಿ. ರಾಜ್ಕುಮಾರ್ ಅವರ ಆದರ್ಶಗಳನ್ನ, ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವ ಒಂದು ಸಲುವಾಗಿ ನಾವು ಇವತ್ತು ಶುಕ್ರವಾರದಂದು ಗಾಯತ್ರಿ ಉದ್ಯಾನವನದಲ್ಲಿ 59ನೇ ವಾರದ ಇದುವರೆಗೂ 85,000ಕ್ಕೂ ಹೆಚ್ಚು ಸಂಜೀವಿನಿ ಲಡ್ಡುಗಳನ್ನ ಉಚಿತವಾಗಿ ಮನೆ ಮನೆಗೆ ಸಂಜೀವಿನಿ ಲಡ್ಡು ಒಂದು ಕಾರ್ಯಕ್ರಮಗಳನ್ನ ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ 4-5 ಬಾರಿ ಎಲ್ಲ ಉದ್ಯಾನವನಗಳು, ಹೋಟೆಲ್ ಮುಂಭಾಗಗಳಲ್ಲಿ, ದೇವಸ್ಥಾನ ಮುಂಭಾಗಗಳಲ್ಲಿ ಪ್ರತಿ ಗುರುವಾರ ಲಡ್ಡುವನ್ನು 3-4 ಬಾರಿ ವಿತರಣೆ ಮಾಡಿದ್ದೀವಿ. ಹಾಗಾಗಿ ಇಂದು ಬರೇ ವಾಕಿಂಗ್ ಮಾಡುವಂತ ಸ್ಥಳಗಳಲ್ಲಿ, ದೇವಸ್ಥಾನಗಳಲ್ಲಿ ಮಾತ್ರ ಕೊಡ್ತಾರೆ ಅನ್ನೋ ಪ್ರಶ್ನೆಗಳು ನಮಗೆ ಪ್ರಾರಂಭ ಆಗಿತ್ತು. ನಮಗೂ ಸಹ ನಮ್ಮ ಮನೆಗಳಲ್ಲಿ ನಾವು ಕೆಲಸದಲ್ಲಿ ಇರ್ತೀವಿ, ನಾವು ವಾಕಿಂಗ್ ಬರಲ್ಲ, ನಾವು ದೇವಸ್ಥಾನಕ್ಕೆ ಯಾವಾಗಲೂ ಬರೋಕ್ಕಾಗಲ್ಲ, ನಮ್ಗೆ ಟೈಮ್ ಇರಲ್ಲ ಅನ್ನೋ ವಿಚಾರಗಳನ್ನ ತಿಳಿಸಿದಾಗ ನಮ್ಗೊಂದಷ್ಟು ಜನ ನಮಗೆ ಮನವಿ ಸಲ್ಲಿಸಿದ್ರು. ಆ ಮನವಿಯ ಮೇರೆಗೆ ನಾವು ಮನೆ ಮನೆಗೆ ಸಂಜೀವಿ ಲಡ್ಡು ಅನ್ನೋ ಒಂದು ಲಡ್ಡುವನ್ನ ಪ್ರತಿ ಮನೆಗಳಲ್ಲೇ ತಲುಪಿಸ್ತಾ ಇದ್ದೀವಿ ಪ್ರತಿ ಗುರುವಾರ. ಆ ಒಂದು ಕಾರ್ಯಕ್ರಮದಡಿಯಲ್ಲಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮುರಿಯಪ್ಪನಪಾಳ್ಯದಲ್ಲಿರುವಂತಹ ಗಾಯತ್ರಿ ಉದ್ಯಾನವನದಲ್ಲಿ, ನಮ್ಮ ರಾಜಾಜಿನಗರದ ಗಾಯತ್ರಿ ಉದ್ಯಾನವನದಲ್ಲಿ ಬರುವಂತ ಎಲ್ಲ ಏನು ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಈ ಸಮಾಜದಲ್ಲಿ, ಈ ನಾಡಿನಲ್ಲಿ ದಾರ್ಶನಿಕರಾದಂತಹ ವ್ಯಕ್ತಿತ್ವ ಇರುವಂತಹ ಮೇರು ನಟನ ಅರ್ಥಗರ್ಭಿತವಾಗಿ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡೋಣ ಅಂತ ತಮ್ಮೆಲ್ಲರ ಸಂಕಲ್ಪದಡಿಯಲ್ಲಿ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಈ ಹಿಂದೆ ಈ ಒಂದು ಭಾಗದಲ್ಲಿ ಕಾರ್ಯಕ್ರಮ ಮಾಡಲು ಹಲವಾರು ರೀತಿಯ ಆತಂಕಗಳು ಮತ್ತೆ ಅಡಚಣೆಗಳು ಸಹ ಆಗಿತ್ತು. ಇಂದು ಸಮಾವೇಶವನ್ನ ಈ ಒಂದು 2 ತಿಂಗಳ ಹಿಂದೆ, 60 ದಿನಗಳ ಹಿಂದೆ ಇದೇ ಉದ್ಯಾನವನದಲ್ಲಿ ನಾವು ಮಾಡಕ್ಕೆ ಸಹ ಬಂದಿದ್ದು. ಅವಾಗ ನಮ್ಗೆ ಅನುಮತಿಯನ್ನ ನಿರಾಕರಿಸಿ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಆತಂಕಗಳನ್ನ ಹಲವಾರು ವ್ಯಕ್ತಿಗಳು ಸಹ ಇದಕ್ಕೆ ಮಾಡಿದ್ರು. ಆದ್ರೆ ನಾವು ಯಾವಾಗಲೂ ಒಳ್ಳೆ ಸಂಕಲ್ಪವನ್ನ, ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾಗ ನಮ್ಗೆ ಯಾವುದೇ ಅಡ್ಡಿ ಆತಂಕಗಳು ಭಗವಂತ ನಮ್ಮ ಜೊತೆಲಿರ್ತಾರೆ. ನಮ್ಮ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಕೆಲಸಗಳು ಯಾವಾಗಲೂ ನಮ್ಮನ್ನು ಕಾಪಾಡ್ತವೆ ಅನ್ನಕ್ಕೆ ಇವತ್ತು ಇದೇ ಜಾಗದಲ್ಲಿ ನಾವು ತೋಟಗಾರಿಕಾ ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನ ಪಡೆದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಬಂಧುಗಳೇ, ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇವರೆಲ್ಲ ಗೊತ್ತಿರಲಿಲ್ಲ ಅನ್ನೋ ಪ್ರಶ್ನೆಗಳು 4 ಜನಕ್ಕೆ ಮತ್ತೆ ಸಮಾಜದಲ್ಲಿ ಹಲವಾರು ಕಾಣದ ಕೆಲಸಗಳು, ಕಾಣದ ಮಾತುಗಳು ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಸ್ಪಷ್ಟತೆ ಇರಬೇಕು. ನಾವು ಮಾಡೋ ಎಲ್ಲಾ ಕೆಲಸಗಳಲ್ಲೂ ನಾವು ನೇರವಾಗಿ, ಸ್ಪಷ್ಟವಾಗಿ ಇದೇ ಕಾರ್ಯಕ್ರಮವನ್ನ ಇದೇ ಸ್ಥಳದಲ್ಲಿ ಈ ರೀತಿ ಮಾಡ್ತೇವೆ, ನಾವು ಕಾರ್ಯಕ್ರಮ ಮಾಡಕ್ಕೆ ಬಿಡಲ್ಲ ಅನ್ನೋ ಒಂದು ಶಕ್ತಿಯ ಹಿಂದೆ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಮಾಡಬಹುದು ಅನ್ನೋ ಒಂದು ಶಕ್ತಿ ಗೆದ್ದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತಮ್ಮೆಲ್ಲರಿಗೂ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಇವತ್ತಿನ 59ನೇ ವಾರದ ಸಂಜೀವಿನಿ ಲಡ್ಡು 1,500ಕ್ಕೂ ಹೆಚ್ಚು ಲಡ್ಡುಗಳನ್ನು ತಂದಿದ್ದೇವೆ. ಯಾಕೆ ಅಂತಂದ್ರೆ ಈ ಒಂದು ಪಾರ್ಕ್ನಲ್ಲಿ ಎಲ್ಲರೂ ವಾಕಿಂಗ್ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಈ ಒಂದು ನಮ್ಮ ಆಹಾರದಲ್ಲಿ ಆರೋಗ್ಯವಿದೆ ಅನ್ನೋ ಒಂದು ಕಾರ್ಯಕ್ರಮ. ತಮಗೆಲ್ಲರಿಗೂ ಮಾಹಿತಿ ತಿಳಿಸಿರೋ ಪ್ರಕಾರ ಇದು ಹೃದಯದ ರಕ್ಷಣೆ, ಸರ್ವ ರೋಗಗಳನ್ನು ನಿವಾರಿಸುವಂತ ಒಂದು ಔಷಧವಾಗಿ ಕೆಲಸ ಮಾಡ್ತದೆ. BP, ಶುಗರ್, ಕೊಲೆಸ್ಟ್ರಾಲ್ ಮತ್ತೆ ದೇಹದಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡುವಂತ ಒಂದು ಕೆಲಸ ಮಾಡ್ತದೆ. ಒಬ್ಬ ಆರೋಗ್ಯವಂತವಾದ ವ್ಯಕ್ತಿಯನ್ನ ನಾವು ಏನಾದ್ರೂ ಆರೋಗ್ಯ ಚೆನ್ನಾಗಿದ್ರೆ ಈ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಎಲ್ಲವನ್ನೂ ಸಾಧ್ಯ ಮಾಡಬಹುದು.
ಮೊದಲು ಮನುಷ್ಯನಿಗೆ ಆರೋಗ್ಯ ಇಂಪಾರ್ಟೆಂಟ್. ಪ್ರತಿಯೊಬ್ಬ ವ್ಯಕ್ತಿಯು ಆರೋಗ್ಯವಾಗಿದ್ರೆ ಆ ಕುಟುಂಬ ಸುಭದ್ರವಾಗಿರ್ತದೆ, ಯಾವಾಗಲೂ ಚೆನ್ನಾಗಿರ್ತದೆ. ಯಾವ್ದಾದ್ರು ಒಂದು ಜೀವ ಉಳಿದ್ರೆ ಆ ಭಗವಂತನ ಹತ್ರ ಎಲ್ರಿಗೂ ಆಶೀರ್ವಾದ ಸಿಗ್ತದೆ ಅನ್ನೋ ಸಂಕಲ್ಪದಡಿಯಲ್ಲಿ ಉಚಿತವಾಗಿ 59ನೇ ವಾರದ ಸಂಜೀವಿನಿ ಅಡ್ಡವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸಂಸ್ಥೆ ಇವತ್ತು ಇಲ್ಲಿ ಆಯೋಜನೆ ಮಾಡಿದೆ. ನಮ್ಮೆಲ್ಲರಿಗೂ ನಮ್ಮ ಡಾಕ್ಟರ್ ಪ್ರಮೋದ್ ಸರ್ ನಮ್ಮ ಯಾವಾಗಲೂ ನಮ್ಮ ಪ್ರಾರಂಭದ 4ನೇ ಸಂಜೀವಿನಿ ಲಡ್ಡು ವಿತರಣೆ ಕಾರ್ಯಕ್ರಮದಲ್ಲಿ ಇದೇ ಸ್ಥಳದಲ್ಲಿ ನಮ್ಮ ಅವರ ನಗೆ ಮಂಟಪದ ಎಲ್ಲ ಅವರ ಬಂದು ನಮ್ಮೆಲ್ಲರಿಗೂ ಶಕ್ತಿಯನ್ನು ತುಂಬಿ ಈ ಒಂದು ಒಳ್ಳೆ ಕಾರ್ಯಕ್ರಮ ಅವರ ಪರ್ಸನಲ್ ಪೇಜ್ಗಳನ್ನು ಸಹ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈ ಒಂದು ಇದನ್ನ ಸಂಜೀವಿನಿ ಲಡ್ಡು ಬಗ್ಗೆ ಹಲವಾರು ಏನು ಕಾರಣಗಳನ್ನು ನೀಡಿ ಸ್ಪಷ್ಟತೆಯನ್ನು ನೀಡಿ ಜನರಿಗೆ ಹಲವಾರು ರೀತಿಯಲ್ಲಿ ಅವರೊಬ್ಬರು ಡಾಕ್ಟರ್ ಆಗಿದ್ದಾರೆ. ಕಿದ್ವಾಯಿ ಸಂಸ್ಥೆಯ ಇಲ್ಲಿ ಅತ್ಯುನ್ನತವಾದಂತಹ ಒಂದು ಉನ್ನತ ಪದವಿಯಲ್ಲಿದ್ದಂತಹ ಡಾಕ್ಟರ್ ಅವರು ಸಹ ನಮ್ಮ ಜೊತೆ ಶಕ್ತಿಯಾಗಿ ಇಲ್ಲಿವರೆಗೂ ಲಡ್ಡು ಏನಾದರೂ ಯಶಸ್ವಿಯಾಗಿ ಪ್ರತಿಯೊಂದು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಯಶಸ್ವಿಯಾಗಿ ನಿಭಾಯಿಸಿದೆ ಅಂದ್ರೆ ಅವರು ಒನ್ನಾಗ್ತ ನಮಗೆ ಕಾರಣ. ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸರ್ ಡಾಕ್ಟರ್ ಪ್ರಮೋದ್ ಸರ್ಗೆ. ಅವ್ರು ಯಾವಾಗಲೂ ಅವ್ರ ನಗೆ ಮಂಟಪದಲ್ಲಿ ನಗು ಯಾರಿಂತಲೂ ಇರ್ತದೋ ಡಾಕ್ಟರ್ ಪ್ರಮೋದ್ ಸರ್ ಇಂದ ನಗು ಇದ್ದೇ ಇರ್ತದೆ. ಹಾಗಾಗಿ ನಮ್ಮ ರಾಮು ಸರ್ ಸಹ ನಮ್ಮ ಎಡಮನೆ ರಾಮು ಸರ್ ಅಂತ ಅವರು ನಮ್ಮ ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ 4 ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಜೊತೆ ನಿಂತಿರ್ತಾರೆ. ಅವ್ರಿಗೂ ಸಹ ನಮ್ಮ ಹೃದಯಪೂರ್ವಕವಾದಂತಹ ಸ್ವಾಗತ. ಮತ್ತೆ ನಮ್ಮ ನಗೆ ಮಂಟಪದ ಅಧ್ಯಕ್ಷ ಸಹ ಅವರು ಇದ್ದಾರೆ. ಅವ್ರ ತಂಡ ಕಟ್ಕೊಂಡು ಎಲ್ಲ ಅಕ್ಕಂದಿರ್ನ ಮತ್ತೆ ತಾಯಂದಿರ್ನ ಎಲ್ಲರೂ ಯಾವಾಗಲೂ ನಿರ್ಣಯಿಸ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ನಮ್ಮ ಉದ್ದೇಶ ಏನಂತ ನಾವು ದಯಮಾಡಿ ಹೆಸರಿಲ್ಲ ಅಂತ ಅನ್ಯತಾ ಬೇರೆ ಭಾವಿಸಬಾರ್ದು. ನಮ್ಮೆಲ್ಲರಿಗೂ ಭಗವಂತ ಆಯುಷು ಆರೋಗ್ಯವನ್ನ ಕೊಟ್ಟು ಅವ್ರು ಮಾಡುವಂತ ಎಲ್ಲ ಕೆಲಸಗಳಲ್ಲಿ ಯಾವಾಗಲೂ ಯಶಸ್ಸು ಸಿಗಲಿ ಅನ್ನೋ ಒಂದು ಸಂಕಲ್ಪದಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಸ್ಥಳದಲ್ಲಿ ಈ ಒಂದು ಸಾಮಾನ್ಯಿಕವಾಗಿ ಡಾಕ್ಟರ್ ರಾಜ್ಕುಮಾರ್ ಗಾನಗಂಧರ್ವ ಯಾಕೆ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ಮುಂದಿನ ಮಕ್ಕಳಿಗೆ ರಾಜ್ಕುಮಾರ್ ಯಾರು ಅಂತ ನಾವೆಲ್ಲ ಗೂಗಲ್ ಅಲ್ಲಿ ತೋರಿಸ್ಬೇಕು, ಮತ್ತೆ ಅವರ ಚಲನಚಿತ್ರಗಳಲ್ಲಿ ತೋರಿಸ್ಬೇಕು. ಅಂತಹ ಒಂದು ಮೇರು ನಟ ನಮ್ಮ ದೇಶದ ದಾರ್ಶನಿಕರು, ಭಕ್ತ ಕನಕದಾಸ, ಭಕ್ತಿ ಪಾತ್ರಗಳಲ್ಲಿ ಬಂದು ಈ ಒಂದು ಚಿತ್ರಗಳನ್ನ ನಾವೆಲ್ಲ ನೋಡಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಮತ್ತೆ ಕಣ್ಣಿನಲ್ಲಿ ನೀರು ಸಹ ಬರ್ತದೆ. ಅವರ ಅಭಿನಯ ಅಷ್ಟು ಅರ್ಥಗರ್ಭಿತವಾಗಿ ಇತ್ತು. ಮತ್ತೆ ಅವರು ಯಾವಾಗಲೂ ಜನಮಾನಸದಲ್ಲಿ ನಮ್ಮೆಲ್ಲರ ಜೊತೆ ಇದ್ದಾರೆ. ನಮ್ಮ ಭಾಷೆಯನ್ನ, ನಮ್ಮ ನಾಡನ್ನ, ನಮ್ಮ ಗಂಧದ ನಾಡನ್ನ ವಿಶ್ವದಾದ್ಯಂತ ನಮ್ದು ಗಂಧದ ನಾಡು ಅನ್ನೋ ಒಂದು ಸಂಕಲ್ಪವನ್ನ ಎಲ್ಲರಿಗೂ ಹೆಸರನ್ನ ಪ್ರಶಸ್ತ ಒಂದು ವ್ಯಕ್ತಿಯ ಮೇರು ನಟ ನನಗೆ ತಪ್ಪಾಗಲಾರದು. ಅಂತವರ ಜನ್ಮ ದಿನಾಚರಣೆಯನ್ನು ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು, ಅಕ್ಕಂದಿರು, ತಾಯಂದಿರು ಎಲ್ಲರೂ ಸಹ ಶ್ರದ್ಧೆಯಿಂದ, ವಿನಯದಿಂದ, ಭಕ್ತಿಯಿಂದ ಅವರಿಗೆ ಗೌರವ ನಮನಗಳನ್ನ ಸಲ್ಲಿಸೋ ಮುಖಾಂತರ ಈ ಒಂದು ಪುಷ್ಪ ನಮನಗಳನ್ನ ಸಲ್ಲಿಸಿ ಅವರ ಏನು ಭಾವಚಿತ್ರಕ್ಕೆ ಒಂದು ನಮನಗಳನ್ನ ಪುಷ್ಪಾರ್ಚನೆಯನ್ನ ಮಾಡಿ ಒಂದು ಪೂಜೆಯನ್ನ ಮಾಡಿ ನಮ್ಮ ಸಂಪ್ರದಾಯವನ್ನ, ನಮ್ಮ ಧರ್ಮ ನೆಲವನ್ನ ಮತ್ತೊಮ್ಮೆ ಅರ್ಥಗರ್ಭಿತವಾಗಿ ಆಚರಿಸಿದ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು.